ಓಂ ಶಾಂತಿ. ಮಧುರ ಮಕ್ಕಳೇ, ಬಾಬ್ದಾದಾರವರ ಪ್ರೀತಿಯ ಕರೆ, ಆತ್ಮಾಭಿಮಾನ ಮನ್ಮನಾ ಭವ. ಮನಸ್ಸಾ ವಾಚಾ ಕರ್ಮಣ ಖುಷಿಯಲ್ಲೇ ಜೀವಿಸೋಣ. ಯಾರಿಗೂ ದುಃಖ ಕೊಡದೆ ಎಲ್ಲರನ್ನೂ ಖುಷಿಪಡಿಸೋಣ. ಡಬಲ್ ಅಹಿಂಸಕರಾಗಿ ನಾವು ದೇವತೆಗಳಾಗೋಣ. ಮಾತು ನಡತೆ ಚಿಂತನೆಗಳಲ್ಲಿ ರಾಯಲ್ ಸ್ವರೂಪ ಧರಿಸೋಣ. ತಂದೆಯು ಹೇಳುತ್ತಾರೆ ಮಾತಿನಲ್ಲೂ ಅಹಿಂಸೆಯಾಗಲಿ. ದುಃಖ ಕೊಡುವ ಮಾತು ಬಂದ್ರೆ ಅದೇ ಹಿಂಸೆಯಾಗಲಿ. ಮನಸ್ಸಿನಲ್ಲೂ ಶುದ್ಧತೆ ಇರಲಿ, ಕರ್ಮದಲ್ಲೂ ಮೃದುತನ ಇರಲಿ. ಮನಸ್ಸಾ ವಾಚಾ ಕರ್ಮಣ ಖುಷಿಯೇ ನಮ್ಮ ಪರಿಚಯವಾಗಲಿ. ಮನಸ್ಸಾ ವಾಚಾ ಕರ್ಮಣ. ನಾನು ಆತ್ಮನೆಂದು ತಿಳಿದಾಗ ನೀನು ನನ್ನ ಸಹೋದರ ಆತ್ಮ. ಶರೀರದ ದೃಷ್ಟಿ ಹೋದಾಗ ದುಃಖ ಕೊಡೋದು ಹೇಗೆ ಸಾಧ್ಯ? ಆತ್ಮವೇ ಸಿಂಹಾಸನದಲ್ಲಿ, ದೇಹ ಶಿವ ತಂದೆಯ ರಥ. ರಥವನ್ನು ಶೃಂಗರಿಸುವಾಗ ತಂದೆಯ ನೆನಪೇ ಸದಾ ಪಥ. ಒಮ್ಮೆ ನಾವೇ ಸುಖಧಾಮದ ಮಾಲೀಕರಾಗಿದ್ದೆವು ಅಲ್ಲವೇ? ಇದು ದುಃಖಧಾಮ, ಶಾಂತಿಧಾಮ ನಮ್ಮ ಮನೆ. ಇಲ್ಲಿ ಬಿರುಗಾಳಿ ಚಳಿತಾಪ, ಅಲ್ಲಿ ಸದಾ ವಸಂತ ಕಾಲ. ತಂದೆಯು ಬಂದಿದ್ದಾರೆ ಮತ್ತೆ ಸ್ವರ್ಗ ಕೊಡಲು ಅಪಾರ ಪ್ರೀತಿಯೊಂದಿಗೆ. ಡಬಲ್ ಅಹಿಂಸಕರಾಗಿ ನಾವು ಈಗ ಎಲ್ಲರಿಗೂ ವಾನಪ್ರಸ್ಥ. ಹಿರಿಯ ಕಿರಿಯ ಭೇದವಿಲ್ಲ, ವಿಕಾರಗಳಿಂದ ದೂರ ಹೋಗುವ ಪುರುಷಾರ್ಥವೇ ನಮ್ಮ ಗುರಿ. ಪವಿತ್ರತೆಯಲ್ಲಿದೆ ಶಾಂತಿ, ಪವಿತ್ರತೆಯಲ್ಲಿದೆ ಸುಖ. ಪತಿತ ಪಾವನ ತಂದೆಯ ಕರೆಯು ಇದು ಅಂತಿಮಾವಕಾಶ. ದೇವತೆಗಳಾಗುವವರು ನಾವು, ಚಲನೆಯು ರಾಯಲ್ಲಾಗಿರಲಿ. ಬಹಳ ಕಡಿಮೆ ಅಲ್ಲ, ಬಹಳ ಜಾಸ್ತಿ ಅಲ್ಲ. ಆಹಾರ ಪಾನೀಯ ಮಧ್ಯಮವಾಗಲಿ. ರಾಜರು ಕಡಿಮೆ ಮಾತನಾಡುತ್ತಾರೆ, ಘನತೆಯೇ ಅವರ ಅಲಂಕಾರ. ನಮ್ಮ ಪ್ರತಿ ಮಾತಿನಲ್ಲಿ ಶಾಂತಿ, ಪ್ರೀತಿ, ಸೌಮ್ಯತೆ ಇರಲಿ. ಮಾತು ನಡತೆ ಚಿಂತನೆಗಳಲ್ಲಿ ರಾಮಚಾಣವಿದೆ ಬುದ್ಧಿಯಲ್ಲಿ. ಏನಾದರೂ ಆಗಲಿ ಹಣ ಏಕೆ ಹೇಗೆ ಎಂದು ಹಲ್ಚಲ್ ಬಂದರೆ ಅಲ್ಲಿ ಬೆಲ್ಲಾಗುವ ಸಾಧ್ಯತೆ. ಸತ್ಯದ ದೋಣಿಯು ಅಲುಗಾಡುತ್ತದೆ, ಆದರೆ ಎಂದಿಗೂ ಮುಳುಗುವುದಿಲ್ಲ. ವಿಘ್ನ ಬಂದರೂ ಹೆದರಬೇಡಿ, ಅಚಲ ಸ್ಥಿತಿಯೇ ವಿಜಯದ ಕೀಲಿಕೈ. ಮಾಯೆಯ ಪೇಪರ್ ಬಂದಾಗಲೂ ಮನಸ್ಸು ಅಡೋಲವಾಗಿರಲಿ. ಪ್ರಕೃತಿ ಕದಲಿಸಿದರೂ ಸಹ ಒಳಗಿಂದ ಶಾಂತಿ ಹೊರಬರಲಿ. ವತ್ತಾ ಮಧುರ ದ್ರಾಮ, ಇದೇ ನಮ್ಮ ಒಳಗಿನ ಧ್ವನಿಯ ಚಲ.